ನಿಮ್ಮ ಜೀವನದಲ್ಲಿ ಏನೋ ಬದಲಾಗಲಿದೆ ಎಂದು ನಿಮಗೆ ಮೊದಲೇ ಅನಿಸುತ್ತೆ. ಒಂದು ಅದೃಶ್ಯ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಪಿಸುಗುಡುತ್ತಿತ್ತೆ. ಇನ್ನೇನೋ ಬರಲಿದೆ, ಇನ್ನೇನೋ ಆಗಲಿದೆಯೇ ಎಂದು. ಆ ಭಾವನೆ ಸುಳ್ಳಲ್ಲ. ಅದು ನಿಮ್ಮ ಆತ್ಮದ ಮಾತು. ಅದು ನಿಮ್ಮ ಭವಿಷ್ಯದ ಮೊದಲ ಸಂಕೇತ. ಸಿಂಹ ರಾಶಿಯ ಜನರೇ, ನೀವು ಈ ಕ್ಷಣ ಇಲ್ಲಿ ಇರುವುದು ಕಾಕತಾಳೀಯವಲ್ಲ. ಗ್ರಹಗಳು ನಿಮ್ಮನ್ನು ಇಲ್ಲಿಗೆ ಕರೆತಂದಿವೆ. ಆಕಾಶದಲ್ಲಿ ಏನೋ ದೊಡ್ಡ ಬದಲಾವಣೆ ನಡೆಯುತ್ತಿದೆ ಮತ್ತು ಆ ಬದಲಾವಣೆ ನೇರವಾಗಿ ನಿಮ್ಮ ಜೀವನಕ್ಕೆ ಅನ್ವಯಿಸುತ್ತದೆ. ರಾಜಯೋಗ ಎಂದರೆ ಕೇವಲ ಒಂದು ಪದವಲ್ಲ, ಅದು ಒಂದು ದಿವ್ಯ ಅನುಭವ ಮತ್ತು ಆ ಅನುಭವ ನಿಮ್ಮ ಬಾಗಿಲಿಗೆ ಬಂದು ನಿಂತಿದೆ. ಸಿಂಹ ರಾಶಿಯ ಒಡೆಯ ಸೂರ್ಯ. ಸೂರ್ಯ ಎಂದರೆ ಬೆಳಕು, ಸೂರ್ಯ ಎಂದರೆ ಶಕ್ತಿ, ಸೂರ್ಯ ಎಂದರೆ ರಾಜತ್ವ. ನೀವು ಸಿಂಹ ರಾಶಿಯಲ್ಲಿ ಹುಟ್ಟಿದ ಕ್ಷಣದಿಂದಲೇ ನಿಮ್ಮ ಭಾಗ್ಯದ ಬೀಜ ಬಿತ್ತಲ್ಪಟ್ಟಿದೆ. ಆ ಬೀಜ ಮೊಳಕೆಯೊಡೆಯಲು ಸಮಯ ಬೇಕಿತ್ತು, ಮಣ್ಣು ಬೇಕಿತ್ತು, ನೀರು ಬೇಕಿತ್ತು. ಆ ಎಲ್ಲ ಅಂಶಗಳು ಈಗ ಒಂದೇ ಸಮಯಕ್ಕೆ ಒಂದುಗೂಡಿವೆ. ಗುರು ಗ್ರಹ ಈಗ ಒಂದು ವಿಶೇಷ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಗುರು ಎಲ್ಲಿ ಹೋದರೂ ಅಲ್ಲಿ ವಿಸ್ತರಣೆ ತರುತ್ತಾನೆ, ಅಲ್ಲಿ ಸಮೃದ್ಧಿ ತರುತ್ತಾನೆ. ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಈ ಸಮಯದಲ್ಲಿ ನೇರವಾಗಿ ಬಿದ್ದಿದೆ. ಇದು ಸಣ್ಣ ವಿಷಯವಲ್ಲ, ಇದು ಬಹಳ ವಿರಳವಾಗಿ ಸಂಭವಿಸುವ ಗ್ರಹಸ್ಥಿತಿ. ಹಲವು ವರ್ಷಗಳಿಂದ ನೀವು ಕಾಯುತ್ತಿದ್ದ ಆ ಕ್ಷಣ ಈಗ ಬಂದಿದೆ. ಶನಿ ಗ್ರಹದ ಕಥೆಯೂ ಬಹಳ ಆಸಕ್ತಿದಾಯಕವಾಗಿದೆ. ಶನಿ ಯಾವಾಗಲೂ ಕಠಿಣ ಎಂದು ನಾವೆಲ್ಲರೂ ಭಾವಿಸುತ್ತೇವೆ. ಆದರೆ ಶನಿ ನ್ಯಾಯದ ದೇವರು. ನೀವು ಕಷ್ಟಪಟ್ಟಿದ್ದರೆ, ಪ್ರಾಮಾಣಿಕವಾಗಿ ಬದುಕಿದ್ದರೆ, ಎಂದಿಗೂ ಸಣ್ಣ ಮನಸ್ಸು ಮಾಡಿಕೊಳ್ಳದೆ ಇದ್ದರೆ, ಶನಿ ಆ ಪರಿಶ್ರಮಕ್ಕೆ ಬಹುಮಾನ ಕೊಡದೆ ಇರಲಾರ. ಈ ಸಮಯದಲ್ಲಿ ಶನಿಯ ಶಕ್ತಿ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿಲ್ಲ, ಅದು ನಿಮ್ಮ ಪರ ನಿಂತಿದೆ. ನೀವು ಮಾಡಿದ ತಪ್ಪುಗಳನ್ನು ಸಹ ಸರಿಪಡಿಸಲು ಇದು ಸಕಾಲ. ಹಿಂದಿನ ಘಾಸಿಗಳು ಮಾಯವಾಗಲಿವೆ. ರಾಹು ಮತ್ತು ಕೇತು, ಈ ಎರಡು ಛಾಯಾಗ್ರಹಗಳ ಬಗ್ಗೆ ಒಂದು ಮಾತು ಹೇಳಬೇಕು. ರಾಹು ಯಾವಾಗಲೂ ಅನಿರೀಕ್ಷಿತ ಅವಕಾಶ ತರುತ್ತಾನೆ. ಅದು ಇದ್ದಕ್ಕಿದ್ದಂತೆ ಬರುತ್ತದೆ, ನೀವು ಗಮನಿಸದ ದಿಕ್ಕಿನಿಂದ ಬರುತ್ತದೆ. ಕೇತು ನಿಮ್ಮ ಹಿಂದಿನ ಕರ್ಮದ ಭಾರವನ್ನು ಕಡಿಮೆ ಮಾಡುತ್ತಿದ್ದಾನೆ. ಹಲವು ಜನ್ಮಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಯಾವುದೋ ಕರ್ಮವಣ ಈ ಸಮಯದಲ್ಲಿ ತೀರಲಿದೆ ಮತ್ತು ಆ ಭಾರ ಇಳಿದ ಮೇಲೆ ನೀವು ಎಷ್ಟು ಹಗುರವಾಗಿ ಹಾರಬಲ್ಲಿರಿ ಎಂದು ಊಹಿಸಿ. ಸೂರ್ಯ, ಗುರು, ಶನಿ, ರಾಹು, ಕೇತು, ಈ ಎಲ್ಲ ಗ್ರಹಗಳ ಒಂದು ವಿಶಿಷ್ಟ ಜೋಡಣೆ ಈಗ ನಿರ್ಮಾಣವಾಗಿದೆ. ಇಂತಹ ಜೋಡಣೆ ಒಂದು ತಲೆಮಾರಿನಲ್ಲಿ ಒಮ್ಮೆ ಅಥವಾ 2 ಬಾರಿ ಮಾತ್ರ ಬರುತ್ತದೆ. ನಿಮ್ಮ ಹಿಂದಿನ ತಲೆಮಾರಿನ ಜನ ಇಂತಹ ಅವಕಾಶ ಪಡೆಯಲಿಲ್ಲ. ನಿಮ್ಮ ಮಕ್ಕಳು ಇದನ್ನು ಕಾಣಲು ಬಹಳ ಕಾಯಬೇಕಾಗಬಹುದು. ಆದರೆ ನೀವು ಈಗ ಇಲ್ಲಿದ್ದೀರಿ. ಈ ಅದ್ಭುತ ಕ್ಷಣದಲ್ಲಿ ನೀವಿದ್ದೀರಿ. ಇದು ಭಾಗ್ಯ. ಆದರೆ ಒಂದು ಎಚ್ಚರಿಕೆ ಇದೆ. ಈ ಗ್ರಹ ಯೋಗ ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡುವುದಿಲ್ಲ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ, ನಿಮ್ಮ ನಡವಳಿಕೆ ಸರಿಯಾಗಿದ್ದರೆ, ನೀವು ಇತರರ ಒಳಿತನ್ನು ಬಯಸುವ ಮನಸ್ಸು ಹೊಂದಿದ್ದರೆ, ಈ ಯೋಗ ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಿಸಿಬಿಡುತ್ತದೆ. ಆದರೆ ನೀವು ಅಹಂಕಾರದಲ್ಲಿ ಮುಳುಗಿದ್ದರೆ, ಬೇರೆಯವರ ಬಗ್ಗೆ ಅಸೂಯೆಪಟ್ಟರೆ, ಸಣ್ಣ ವಿಷಯಗಳಲ್ಲಿ ಮನಸ್ಸನ್ನು ವ್ಯರ್ಥ ಮಾಡಿದರೆ, ಈ ಯೋಗ ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಆದ್ದರಿಂದ ಮನಸ್ಸನ್ನು ಶಿಸ್ತಿನಿಂದ ಇಟ್ಟುಕೊಳ್ಳಿ. ರಾಜಯೋಗ ಎಂದರೆ ಕೇವಲ ಹಣ ಬರುವುದು ಅಲ್ಲ. ರಾಜಯೋಗ ಎಂದರೆ ನಿಮ್ಮ ಹೆಸರು ಗೌರವ ಪಡೆಯುವುದು, ನಿಮ್ಮ ಮಾತಿಗೆ ತೂಕ ಬರುವುದು, ನೀವು ಎಲ್ಲಿ ಹೋದರೂ ಜನ ನಿಮ್ಮನ್ನು ಗುರುತಿಸುವುದು. ಇದು ರಾಜಯೋಗ ಮತ್ತು ಇದು ನಿಮ್ಮ ಜೀವನದಲ್ಲಿ ಶುರುವಾಗಿದೆ. ವೃತ್ತಿ ಜೀವನದಲ್ಲಿ ಈ ಸಮಯ ಅತ್ಯಂತ ನಿರ್ಣಾಯಕವಾದದ್ದು. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೂ, ಅದು ಸರ್ಕಾರಿ ಇರಲಿ, ಖಾಸಗಿ ಇರಲಿ ಅಥವಾ ನಿಮ್ಮದೇ ಉದ್ಯಮ ಇರಲಿ, ಒಂದು ದೊಡ್ಡ ಬಾಗಿಲು ತೆರೆಯಲಿದೆ. ಆ ಬಾಗಿಲು ಇದ್ದಕ್ಕಿದ್ದಂತೆ ತೆರೆಯಬಹುದು. ಒಬ್ಬ ಹಿರಿಯ ವ್ಯಕ್ತಿ ನಿಮ್ಮ ಬಗ್ಗೆ ಮಾತನಾಡಬಹುದು, ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಬಹುದು. ಆ ಒಂದು ಮಾತು, ಆ ಒಂದು ಸ್ಪಷ್ಟ ಸಮ್ಮತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿ ಬಿಡಬಹುದು. ನೀವು ಹಿಂದಿನಿಂದ ಒಂದು ಕೆಲಸದ ಅವಕಾಶ ಅಥವಾ ಯೋಜನೆಗಾಗಿ ಕಾಯುತ್ತಿದ್ದರೆ, ಆ ನಿರೀಕ್ಷೆ ಈ 15 ದಿನಗಳಲ್ಲಿ ಪೂರ್ಣವಾಗುವ ಸಾಧ್ಯತೆ ಇದೆ. ಯಾರಾದರೂ ನಿಮ್ಮನ್ನು ಸಂಪರ್ಕಿಸಬಹುದು, ಒಂದು ಪ್ರಸ್ತಾವ ಬರಬಹುದು, ಒಂದು ಅನಿರೀಕ್ಷಿತ ಆಫರ್ ಬರಬಹುದು. ಅದನ್ನು ನಿರಾಕರಿಸಬೇಡಿ. ಅದರ ಬಗ್ಗೆ ಆಲೋಚಿಸಿ, ಮನಸ್ಸನ್ನು ತೆರೆದಿಟ್ಟು ಪರಿಶೀಲಿಸಿ, ಏಕೆಂದರೆ ಆ ಅವಕಾಶ ಮತ್ತೆ ಬಾರದಿರಬಹುದು. ಉದ್ಯಮ ನಡೆಸುತ್ತಿರುವ ಸಿಂಹ ರಾಶಿಯ ಜನರಿಗೆ ಈ ಸಮಯ ವಿಸ್ತರಣೆಗೆ ಅತ್ಯುತ್ತಮ. ಹೊಸ ಗ್ರಾಹಕರು ಬರಲಿದ್ದಾರೆ, ಹೊಸ ಪಾಲುದಾರರ ಸಾಧ್ಯತೆ ಇದೆ. ನೀವು ದೀರ್ಘಕಾಲದಿಂದ ಕಾದಿದ್ದ ಒಂದು ದೊಡ್ಡ ಒಪ್ಪಂದ ಅಥವಾ ಒಂದು ದೊಡ್ಡ ಆರ್ಡರ್ ಈ 14 ದಿನಗಳಲ್ಲಿ ನಿಮ್ಮ ಕೈಗೆ ಬರಬಹುದು. ಅದಕ್ಕಾಗಿ ತಯಾರಾಗಿರಿ. ನಿಮ್ಮ ಉದ್ಯಮದ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ, ನಿಮ್ಮ ತಂಡವನ್ನು ಸಜ್ಜು ಮಾಡಿಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಒಂದು ಮಹತ್ತರ ಸಂಗತಿಯಿದೆ. ಬಹಳ ದಿನಗಳಿಂದ ನಿಂತಿದ್ದ ಒಂದು ಮೊತ್ತ ಮರಳಿ ಬರಬಹುದು. ಯಾರಾದರೂ ಕೊಡಬೇಕಾದ ಹಣ, ಯಾವುದೋ ಬಾಕಿ ಉಳಿದ ಪಾವತಿ, ಇದು ಬರುವ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಾಗಿದೆ. ಹೊಸ ಆದಾಯ ಮಾರ್ಗಗಳು ತೆರೆಯಲಿವೆ.
ಸಂಬಳ ಹೆಚ್ಚಳ ಅಥವಾ ಬೋನಸ್ ಬರುವ ಸಾಧ್ಯತೆ ಇದೆ. ಆದರೆ ಅನಾವಶ್ಯಕ ಖರ್ಚನ್ನು ಈ ಸಮಯದಲ್ಲಿ ತಡೆಯಿರಿ. ಬಂದ ಹಣವನ್ನು ಜಾಣ್ಮೆಯಿಂದ ಉಪಯೋಗಿಸಿ. ಸಾಲದ ಭಾರ ಹೊತ್ತವರಿಗೆ ಒಂದು ಶುಭ ಸಂದೇಶ ಇದೆ. ಗುರು ಗ್ರಹದ ಅನುಗ್ರಹದಿಂದ ಸಾಲ ಮುಕ್ತಿಯ ದಾರಿ ತೆರೆಯಲಿದೆ. ಅದು ಒಂದೇ ಬಾರಿಗೆ ಆಗದಿದ್ದರೂ ಒಂದೊಂದಾಗಿ ಭಾರ ಇಳಿಯಲು ಶುರುವಾಗುತ್ತದೆ. ನೀವು ಮೊದಲಿನಿಂದ ಮಾಡಿದ ಪ್ರಯತ್ನಕ್ಕೆ ಈ ಸಮಯ ಫಲ ಕೊಡಲು ಆರಂಭಿಸುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ನೀವು ವಿದ್ಯಾರ್ಥಿ ಆಗಿದ್ದರೆ ಅಥವಾ ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯ ಅನುಕೂಲಕರ. ಒಂದು ಉನ್ನತ ಸ್ಥಾನ ಅಥವಾ ಒಂದು ವಿಶೇಷ ತರಬೇತಿ ಅವಕಾಶ ಬರಬಹುದು. ಅದನ್ನು ಬಿಡದಿರಿ. ಜ್ಞಾನ ಗಳಿಸಿದ ಪ್ರತಿಕ್ಷಣವೂ ನಿಮ್ಮ ಭವಿಷ್ಯಕ್ಕೆ ಬಂಡವಾಳ. ವಿದೇಶ ಸಂಬಂಧಿ ವಿಷಯಗಳಲ್ಲಿ ವಿದೇಶ ಪ್ರಯಾಣ, ವಿದೇಶ ವ್ಯಾಪಾರ ಅಥವಾ ವಿದೇಶಿ ಸಂಪರ್ಕ ಹೊಂದುವ ಸಾಧ್ಯತೆ ಈ ಸಮಯದಲ್ಲಿ ಬಹಳ ಪ್ರಬಲವಾಗಿದೆ. ದೂರದ ಸ್ಥಳದಿಂದ ಒಂದು ಆಹ್ವಾನ ಬರಬಹುದು ಅಥವಾ ನೀವು ಮಾಡಿದ ಒಂದು ಅರ್ಜಿ ಅಥವಾ ವಿನಂತಿ ಈಗ ಒಪ್ಪಿಗೆ ಸಿಗಬಹುದು. ತಾಳ್ಮೆಯಿಂದ ಕಾದಿದ್ದ ನಿಮಗೆ ಈ ಸಂತೋಷ ಸಿಗಲಿದೆ. ಮೊದಲ 7 ದಿನಗಳಲ್ಲಿ ಒಂದು ಮಹತ್ವದ ಭೇಟಿ ಆಗಲಿದೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಲಿದ್ದಾರೆ ಅಥವಾ ಮರಳಿ ಬರಲಿದ್ದಾರೆ. ಆ ವ್ಯಕ್ತಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲು ಸಹಾಯ ಮಾಡಲಿದ್ದಾರೆ. ಅವರನ್ನು ಗಮನಿಸಿ, ಅವರ ಮಾತನ್ನು ಕೇಳಿ. ಪ್ರೀತಿ ಸಂಬಂಧದ ಬಗ್ಗೆ ಮಾತನಾಡಬೇಕು ಎಂದರೆ ಸಿಂಹ ರಾಶಿಯ ಜನರ ಹೃದಯ ತುಂಬಾ ಭಾವನಾಶೀಲ. ನೀವು ಪ್ರೀತಿ ಕೊಡುವಾಗ ಮನ ತೆರೆದು ಕೊಡುತ್ತೀರಿ. ನೀವು ನಂಬಿದ ವ್ಯಕ್ತಿಗಾಗಿ ಎಲ್ಲ ಮಾಡಲು ಸಿದ್ಧ ನೀವು. ಆದರೆ ಕೆಲವು ಸಂದರ್ಭಗಳಲ್ಲಿ ಆ ಪ್ರೀತಿ ಸರಿಯಾದ ರೀತಿಯಲ್ಲಿ ಮರಳಿ ಬರಲಿಲ್ಲ ಎಂದು ನೀವು ಅನುಭವಿಸಿದ್ದೀರಿ. ಆ ನೋವು ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಇದೆ ಎಂದು ಗ್ರಹಗಳು ಹೇಳುತ್ತಿವೆ. ಆದರೆ ಈ ಸಮಯ ಆ ನೋವು ಮಾಯವಾಗುವ ಸಮಯ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಬೆಳೆಸಿಕೊಳ್ಳಲಿದ್ದಾರೆ. ಸಂಬಂಧದಲ್ಲಿ ಶಾಂತಿ ನೆಲೆಸಲಿದೆ. ಜಗಳ, ತಪ್ಪು ತಿಳಿವಳಿಕೆ, ಅಸಮಾಧಾನ ಇವು ಕಡಿಮೆ ಆಗಲಿವೆ. ಮದುವೆ ವಿಷಯದಲ್ಲಿ ಕಾಯುತ್ತಿರುವ ಜನರಿಗೆ ಒಂದು ಒಳ್ಳೆಯ ಸಮಾಚಾರ ಬರಬಹುದು. ಹಿರಿಯರ ಒಪ್ಪಿಗೆ ಸಿಗಬಹುದು. ಒಂದು ಶುಭ ಮುಹೂರ್ತ ನಿರ್ಧಾರ ಆಗಬಹುದು. ಹೊಸ ಪ್ರೀತಿಯ ಸಾಧ್ಯತೆ. ಅವಿವಾಹಿತ ಸಿಂಹ ರಾಶಿಯ ಜನರಿಗೆ ಈ ಸಮಯ ಬಹಳ ವಿಶೇಷ. ನಿಮ್ಮ ಜೀವನದಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ ಬರಬಹುದು. ಆ ಭೇಟಿ ಅನಿರೀಕ್ಷಿತ ಸ್ಥಳದಲ್ಲಿ ಆಗಬಹುದು. ಯಾರಾದರೂ ಪರಿಚಯಿಸಬಹುದು. ಒಂದು ಸಭೆ, ಒಂದು ಕಾರ್ಯಕ್ರಮ ಅಥವಾ ದಿನನಿತ್ಯದ ಸ್ಥಳದಲ್ಲಿ ಆ ಭೇಟಿ ಆಗಬಹುದು. ಆ ವ್ಯಕ್ತಿ ನಿಮ್ಮ ಜೀವನದ ಶಾಶ್ವತ ಭಾಗ ಆಗಬಹುದು. ಕುಟುಂಬದ ಒಂದು ಹಳೆಯ ಸಮಸ್ಯೆ ಪರಿಹಾರ ಆಗಲಿದೆ. ಬಹಳ ದಿನಗಳಿಂದ ಮನೆಯಲ್ಲಿ ಏನೋ ಒಂದು ಗೊಂದಲ, ಒಂದು ಒತ್ತಡ, ಒಂದು ಅಸಮಾಧಾನ ಇತ್ತು. ಅದು ಈ ಸಮಯದಲ್ಲಿ ಬಗೆಹರಿಯಲಿದೆ. ಮನೆಯಲ್ಲಿ ಸಂತೋಷ ಮರಳಲಿದೆ. ನಗುವಿನ ಸದ್ದು ಮತ್ತೆ ಕೇಳಿಸಲಿದೆ. ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಸಮಾಚಾರ ಬರಬಹುದು. ಆರೋಗ್ಯದ ಬಗ್ಗೆ ಒಂದು ಮುಖ್ಯ ಮಾತು ಹೇಳಬೇಕು. ಸಿಂಹ ರಾಶಿಯ ಜನರಿಗೆ ಹೃದಯ ಸಂಬಂಧಿ ತೊಂದರೆ, ಬೆನ್ನಿನ ನೋವು ಅಥವಾ ರಕ್ತ ಸಂಬಂಧಿ ಸಮಸ್ಯೆ ಕೆಲವೊಮ್ಮೆ ಕಾಣಿಸಬಹುದು. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ನಿಮ್ಮ ಊಟ, ನಿದ್ದೆ ಮತ್ತು ವ್ಯಾಯಾಮದ ಬಗ್ಗೆ ಶ್ರದ್ಧೆ ವಹಿಸಿ. ಮನಸ್ಸು ಶಾಂತವಾಗಿದ್ದರೆ ದೇಹವು ಆರೋಗ್ಯವಾಗಿ ಇರುತ್ತದೆ. ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಮುಂದಿನ 30 ದಿನಗಳಲ್ಲಿ 3 ಮಹತ್ವದ ಬೆಳವಣಿಗೆಗಳು ಆಗಲಿವೆ. ಮೊದಲನೆಯದು, ನಿಮ್ಮ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಒಂದು ದೊಡ್ಡ ಬಾಗಿಲು ತೆರೆಯಲಿದೆ. ಎರಡನೆಯದು, ನಿಮ್ಮ ಕುಟುಂಬ ಅಥವಾ ವೈಯಕ್ತಿಕ ಜೀವನದಲ್ಲಿ ಒಂದು ಶುಭ ಸಂದರ್ಭ ಬರಲಿದೆ. ಮೂರನೆಯದು, ಯಾರಾದರೂ ನಿಮ್ಮ ಬಗ್ಗೆ ಮಾತನಾಡಲಿದ್ದಾರೆ. ನಿಮ್ಮ ಹೆಸರು ಗೌರವ ಸ್ಥಾನದಲ್ಲಿ ಉಲ್ಲೇಖಿಸಲ್ಪಡಲಿದೆ. ಈ 3 ಒಟ್ಟಿಗೆ ಆಗಲಿವೆ ಎಂಬ ಭರವಸೆ ಗ್ರಹ ಸ್ಥಿತಿ ಕೊಡುತ್ತಿದೆ. ಒಂದು ಆಧ್ಯಾತ್ಮಿಕ ಸಂಗತಿ ಹೇಳದಿದ್ದರೆ ಈ ನಿರೂಪಣೆ ಪೂರ್ಣ ಆಗುವುದಿಲ್ಲ. ಸಿಂಹ ರಾಶಿಯ ಜನರು ಜನ್ಮತಃ ಆಧ್ಯಾತ್ಮಿಕ ಶಕ್ತಿ ಹೊಂದಿರುತ್ತಾರೆ. ಅವರ ಮನಸ್ಸಿನಲ್ಲಿ ಒಂದು ಅಂತರ್ಜ್ಯೋತಿ ಇರುತ್ತದೆ. ಆ ಜ್ಯೋತಿ ಈ ಸಮಯದಲ್ಲಿ ಇನ್ನಷ್ಟು ಪ್ರಕಾಶಮಾನ ಆಗಲಿದೆ. ದೇವಾಲಯಕ್ಕೆ ಹೋಗಿ ನಿಮ್ಮ ಕುಲದೇವರ ಅಥವಾ ಕುಲದೇವಿಯ ದರ್ಶನ ಪಡೆಯಿರಿ. ಒಂದು ದೀಪ ಹಚ್ಚಿ ಆ ದೀಪದ ಬೆಳಕಿನಲ್ಲಿ ನಿಮ್ಮ ಮನಸ್ಸಿನ ಇಷ್ಟ ಕೋರಿ. ಗ್ರಹಗಳ ಅನುಗ್ರಹ ಮತ್ತು ದೈವದ ಕೃಪೆ ಎರಡೂ ಒಟ್ಟಿಗೆ ಇದ್ದಾಗ ಯಾವ ಕೋರಿಕೆಯೂ ಪೂರ್ಣ ಆಗದೇ ಇರುವುದಿಲ್ಲ. ಈ ಸಮಯದಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿದರೆ ಗ್ರಹ ಶಕ್ತಿ ಇನ್ನಷ್ಟು ಬಲಗೊಳ್ಳುತ್ತದೆ. ಮೊದಲನೆಯದಾಗಿ, ಪ್ರತಿ ಭಾನುವಾರ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಿಮ್ಮ ರಾಶಿ ಅಧಿಪತಿ ಎಂಬ ಭಾವನೆಯಿಂದ ಅವನಿಗೆ ಅರ್ಘ್ಯ ಕೊಡಿ. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಸೂರ್ಯನಿಗೆ ಅರ್ಪಿಸಿ. ಈ ಸರಳ ಕ್ರಿಯೆ ನಿಮ್ಮ ಜೀವನದಲ್ಲಿ ದೊಡ್ಡ ಫಲ ಕೊಡಬಲ್ಲದು. ಎರಡನೆಯದಾಗಿ, ಗುರುವಾರ ದಿನ ಬನ್ನಿ ಅಥವಾ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕಿ. ಗುರು ಗ್ರಹದ ಅನುಗ್ರಹ ಪಡೆಯಲು ಈ ಕ್ರಿಯೆ ಬಹಳ ಶ್ರೇಷ್ಠ. ಹಳದಿ ಬಣ್ಣದ ಬಟ್ಟೆ ಧರಿಸಿ. ಕೇಸರಿ ಅಥವಾ ಹಳದಿ ಬಣ್ಣದ ಹೂ ಅರ್ಪಿಸಿ. ಮೂರನೆಯದಾಗಿ, ರಾತ್ರಿ ಮಲಗುವ ಮೊದಲು 5 ನಿಮಿಷ ಕಣ್ಣು ಮುಚ್ಚಿ ಕುಳಿತು ಮೌನ ಧ್ಯಾನ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೈವದ ರೂಪ ತರಿ. ಆ ದೈವ ನಿಮ್ಮ ಕನಸುಗಳನ್ನು ಕೇಳುತ್ತಿದ್ದಾರೆ ಎಂಬ ಭಾವನೆಯಲ್ಲಿ ನಿಮ್ಮ ಮನಸ್ಸಿನ ಇಷ್ಟಗಳನ್ನು ಹೇಳಿ.
ಆ ಶಾಂತಿ ನಿಮ್ಮ ಮನಸ್ಸನ್ನು ಸಿದ್ಧ ಮಾಡುತ್ತದೆ, ಗ್ರಹ ಶಕ್ತಿ ಸ್ವೀಕರಿಸಲು ನಿಮ್ಮನ್ನು ತೆರೆದಿಡುತ್ತದೆ. 4ನೇದಾಗಿ, ಯಾರಾದರೂ ಹಿರಿಯರ ಆಶೀರ್ವಾದ ಪಡೆಯಿರಿ. ನಿಮ್ಮ ತಾಯಿ, ತಂದೆ, ಅಜ್ಜಿ ಅಥವಾ ಯಾರಾದರೂ ಗೌರವಾನ್ವಿತ ಹಿರಿಯ ವ್ಯಕ್ತಿ, ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯಿರಿ. ಹಿರಿಯರ ಆಶೀರ್ವಾದ ಯಾವ ಗ್ರಹ ಯೋಗಕ್ಕಿಂತಲೂ ಶ್ರೇಷ್ಠ. 5ನೇದಾಗಿ, ಈ ಸಮಯದಲ್ಲಿ ಯಾರಿಗಾದರೂ ಸಹಾಯ ಮಾಡಲು ಅವಕಾಶ ಸಿಕ್ಕರೆ ಹಿಂದೆ ಮರಳಬೇಡಿ. ಒಂದು ಉಪಕಾರ ಮಾಡಿದ ಕ್ಷಣ ನಿಮ್ಮ ಪುಣ್ಯ ಖಾತೆ ತುಂಬಲಾರಂಭಿಸುತ್ತದೆ. ಗ್ರಹಗಳ ಕೃಪೆ ಅದರಿಂದ ಇನ್ನಷ್ಟು ಹೆಚ್ಚಾಗುತ್ತದೆ. ಈ ರಾಜಯೋಗ ಕೇವಲ ಭೌತಿಕ ಸಂಪತ್ತು ತರುವ ಯೋಗ ಅಲ್ಲ, ಇದು ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ಬದಲಿಸುವ ಯೋಗ. ನಿಮ್ಮ ಮಾತಿನಲ್ಲಿ ಶಕ್ತಿ ಬರಲಿದೆ, ನಿಮ್ಮ ನಡಿಗೆಯಲ್ಲಿ ಆತ್ಮವಿಶ್ವಾಸ ಕಾಣಲಿದೆ, ನಿಮ್ಮ ಕಣ್ಣಿನಲ್ಲಿ ಒಂದು ಹೊಳಪು ಕಾಣಲಿದೆ. ಅದನ್ನು ನೋಡಿ ಜನ ಸ್ವಯಂ ಪ್ರೇರಿತರಾಗಿ ನಿಮ್ಮ ಬಳಿ ಬರಲಿದ್ದಾರೆ, ನಿಮ್ಮ ಸಲಹೆ ಕೇಳಲಿದ್ದಾರೆ, ನಿಮ್ಮನ್ನು ಗೌರವಿಸಲಿದ್ದಾರೆ. ನಿಮ್ಮ ಹೆಸರು ಎಲ್ಲೆಡೆ ಹೊಳೆಯಲಿದೆ ಎಂದು ಈ ನಿರೂಪಣೆ ಶುರುವಾಯಿತು. ಮತ್ತು ಅದು ಅಕ್ಷರಶಃ ಸತ್ಯ. ನಿಮ್ಮ ಬಗ್ಗೆ ಮಾತನಾಡುವ ಜನ ಹೆಚ್ಚಾಗಲಿದ್ದಾರೆ. ಅದು ಸ್ನೇಹಿತರ ಮಧ್ಯದಲ್ಲಿ ಇರಬಹುದು, ಕೆಲಸದ ಸ್ಥಳದಲ್ಲಿ ಇರಬಹುದು, ಸಮಾಜದಲ್ಲಿ ಇರಬಹುದು, ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಇರಬಹುದು. ನಿಮ್ಮ ಪ್ರತಿಭೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ವ್ಯಕ್ತಿತ್ವ ಇವು ಈ ಸಮಯದಲ್ಲಿ ಹೊರಗೆ ಕಾಣಲು ಶುರುವಾಗುತ್ತವೆ. ನೀವು ಇಷ್ಟು ದಿನ ನೆರಳಿನಲ್ಲಿ ನಿಂತಿದ್ದರೆ ಈಗ ಬೆಳಕಿನಲ್ಲಿ ನಡೆಯುವ ಸಮಯ ಬಂದಿದೆ. ಒಂದು ವಿಷಯ ಮಾತ್ರ ನೆನಪಿಡಿ, ಈ ಯೋಗ ಬಂದಾಗ ನಮ್ರತೆ ಮರೆಯಬೇಡಿ. ಸಿಂಹ ರಾಶಿಯ ಜನರು ಶಕ್ತಿಶಾಲಿ, ಆತ್ಮವಿಶ್ವಾಸಿ. ಆದರೆ ಕೆಲವೊಮ್ಮೆ ಅಹಂಕಾರ ನುಸುಳಿ ಬಿಡಬಹುದು. ಅದು ಆಗಬಾರದು. ರಾಜ ಆದವನು ಪ್ರಜೆಗಳನ್ನು ಪ್ರೀತಿಯಿಂದ ನೋಡಿಕೊಂಡಾಗ ಮಾತ್ರ ಅವನ ರಾಜ್ಯ ಸ್ಥಿರವಾಗಿ ಇರುತ್ತದೆ. ನೀವು ಹಾಗೆಯೇ ನಿಮ್ಮ ಸುತ್ತಲಿನ ಜನರನ್ನು ಪ್ರೀತಿಯಿಂದ, ಗೌರವದಿಂದ ನಡೆಸಿಕೊಳ್ಳಿ. ಆಗ ಈ ರಾಜಯೋಗ ಶಾಶ್ವತ ಆಗುತ್ತದೆ. ಹಿಂದೆ ನಿಮ್ಮನ್ನು ಮೋಸ ಮಾಡಿದ ಜನರ ಬಗ್ಗೆ ಮನಸ್ಸಿನಲ್ಲಿ ಕೋಪ ಇಟ್ಟುಕೊಳ್ಳಬೇಡಿ. ಅವರಿಗೆ ಕ್ಷಮಿಸಿ. ಆ ಕ್ಷಮೆ ಅವರಿಗಾಗಿ ಅಲ್ಲ, ನಿಮಗಾಗಿ. ಕ್ಷಮಿಸಿದ ಮನಸ್ಸು ಹಗುರವಾಗುತ್ತದೆ, ಶ್ರೇಷ್ಠ ಶಕ್ತಿ ಸ್ವೀಕರಿಸಲು ಅದು ಸಿದ್ಧ ಆಗುತ್ತದೆ. ಹಳೆಯ ಗಾಯಗಳನ್ನು ಹೊತ್ತು ಹೊಸ ಯೋಗದ ಬಾಗಿಲು ತೆರೆಯಲಾಗುವುದಿಲ್ಲ. ಬೇಡಿ, ಹಳೆಯದನ್ನು ಬೇಡಿ. ಹೊಸ ಬೆಳಕು ನಿಮಗಾಗಿ ಕಾಯುತ್ತಿದೆ. ನಿಮ್ಮ ಶತ್ರುಗಳ ಬಗ್ಗೆ ಒಂದು ಮಾತು. ಈ ಸಮಯದಲ್ಲಿ ಕೆಲವರು ನಿಮ್ಮ ಏಳಿಗೆ ಸಹಿಸದಿರಬಹುದು, ನಿಮ್ಮ ಯಶಸ್ಸು ನೋಡಿ ಅಸೂಯೆ ಪಡಬಹುದು, ನಿಮ್ಮ ಹಿಂದೆ ಮಾತನಾಡಬಹುದು. ಆದರೆ ಚಿಂತಿಸಬೇಡಿ. ಸೂರ್ಯ ಬೆಳಗುವಾಗ ನೆರಳು ಹಿಂದಕ್ಕೆ ಓಡಿ ಹೋಗುತ್ತದೆ. ನಿಮ್ಮ ಯೋಗದ ಬೆಳಕು ಅವರ ಯಾವ ಪ್ರಯತ್ನವನ್ನು ನಿಲ್ಲಿಸಲಾರದು. ನೀವು ನಿಮ್ಮ ಪಥದಲ್ಲಿ ನಡೆಯುತ್ತಾ ಹೋದರೆ ಸಾಕು. ಕರ್ಮಗುಣದ ಬಗ್ಗೆ ಒಂದು ಆಳವಾದ ಮಾತು ಹೇಳಬೇಕು. ಈ ಜನ್ಮದಲ್ಲಿ ನೀವು ಅನುಭವಿಸಿದ ಕಷ್ಟಗಳು ವ್ಯರ್ಥ ಅಲ್ಲ. ಪ್ರತಿ ಕಣ್ಣೀರು, ಪ್ರತಿ ನಿರಾಶೆ, ಪ್ರತಿ ರಾತ್ರಿ ನಿದ್ದೆ ಬರದೆ ಕಳೆದ ಕ್ಷಣ, ಅವೆಲ್ಲ ನಿಮ್ಮ ಭವಿಷ್ಯದ ಬಂಡವಾಳ ಆಗಿ ಶೇಖರಣೆಯಾಗುತ್ತಿದ್ದವು. ಈ ಸಮಯ ಆ ಶೇಖರಣೆ ಮರಳಿ ಬರುವ ಸಮಯ. ಆ ಪ್ರತಿ ಕಷ್ಟಕ್ಕೂ ಈಗ ಬಡ್ಡಿ ಸಮೇತ ಮರಳಿ ಬರಲಿದೆ. ಅದು ಹಣದ ರೂಪದಲ್ಲಿ ಬರಬಹುದು, ಗೌರವದ ರೂಪದಲ್ಲಿ ಬರಬಹುದು, ಪ್ರೀತಿಯ ರೂಪದಲ್ಲಿ ಬರಬಹುದು, ಅಥವಾ ಒಂದು ದಿವ್ಯ ಅನುಭವದ ರೂಪದಲ್ಲಿ ಬರಬಹುದು. ಒಂದು ತಲೆಮಾರಿನಲ್ಲಿ ಒಮ್ಮೆ ಮಾತ್ರ ಬರುವ ಈ ಗ್ರಹಸ್ಥಿತಿ, ಇದು ನಿಮಗಾಗಿ ಬಂದಿದೆ ಎಂಬ ಸಂದೇಶ ಆಕಾಶದಿಂದ ಬರುತ್ತಿದೆ. ನೀವು ಈ ಸಮಯದಲ್ಲಿ ಹಿಂಜರಿಯಬಾರದು. ನೀವು ಈ ಸಮಯದಲ್ಲಿ ಸಣ್ಣ ಆಲೋಚನೆ ಮಾಡಬಾರದು. ನಿಮ್ಮ ಕನಸುಗಳನ್ನು ದೊಡ್ಡದಾಗಿ ನೋಡಿ. ನಿಮ್ಮ ಗುರಿಗಳನ್ನು ಎತ್ತರದಲ್ಲಿ ಇಡಿ. ಆಕಾಶ ನಿಮ್ಮ ಸಾಧ್ಯತೆಯ ಮಿತಿ ಅಲ್ಲ, ಅದು ಕೇವಲ ಶುರು. ಸಿಂಹ ರಾಶಿಯ ಪ್ರತಿ ಜನ ಈ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ನೀವು ಸಿಂಹ, ನೀವು ಅರಣ್ಯದ ರಾಜ. ರಾಜ ಭಯಪಡುವುದಿಲ್ಲ, ರಾಜ ಹಿಂದೆ ನೋಡುವುದಿಲ್ಲ, ರಾಜ ಮುಂದೆ ನಡೆಯುತ್ತಾನೆ, ಎದೆ ತಟ್ಟಿ ನಡೆಯುತ್ತಾನೆ. ಆ ಶಕ್ತಿ ನಿಮ್ಮ ಜನ್ಮದ ಹಕ್ಕು. ಅದನ್ನು ಈ ಸಮಯದಲ್ಲಿ ಉಪಯೋಗಿಸಿ. ಗ್ರಹಗಳ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ದೈವ ಕೃಪೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ಇರಲಿ. ನಿಮ್ಮ ಕನಸುಗಳು ನನಸಾಗಲಿ. ನಿಮ್ಮ ಹೆಸರು ಚಿರಸ್ಥಾಯಿ ಆಗಿ ಉಳಿಯಲಿ. ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ತುಂಬಿ ಉಕ್ಕಲಿ. ನಿಮ್ಮ ಬಾಳು ಬೆಳದಿಂಗಳಿನಂತೆ ತಂಪಾಗಿ ಮತ್ತು ಸೂರ್ಯನಂತೆ ಪ್ರಕಾಶಮಾನವಾಗಿ ಇರಲಿ. ಶುಭವಾಗಲಿ. ಜಯವಾಗಲಿ. ಓಂ.